ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಸಿಹಿ ಪೊಂಗಲ್ನ ಯಾವ ರೀತಿ ಮಾಡೋದಂತ ತೋರ್ಸಾಕತ್ತೀನಿ. ಸೊ ಯಾರೆಲ್ಲ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಸೊ ಇವಾಗ ನಾನು ಒಂದು ಕುಕ್ಕರಿಗೆ ನಾನು 1 ಕಪ್ನಷ್ಟು ನಾನು ಹೆಸರು ಬೇಳೆನ ತೊಗೊಂಡಾತೀನಿ. ಸೊ ಅದೇ ಕಪ್ ಅಳತಿಲಿ ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ನೋಡಿರಿ. ಸೊ ನಾನು ರೇಷನ್ ಅಕ್ಕಿಯಿಂದ ಇವತ್ತಪ್ಪ ಸಿಹಿ ಪೊಂಗಲ್ನ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಂತ. ಸೊ ರೇಷನ್ ಅಕ್ಕಿ ಯೂಸ್ ಮಾಡಿಕೊಂಡು ನೀವು ಪೊಂಗಲ್ ಮಾಡ್ಕೋದು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನೀವು ಮಾಮೂಲಿ ಯಾವ ಅಕ್ಕಿ ಯೂಸ್ ಮಾಡ್ತಿರಲ್ಲ, ಸೊ ಆ ಅಕ್ಕಿಯಿಂದ ಕೂಡ ನೀವು ಯೂಸ್ ಮಾಡ್ಕೊಂಡು ಮಾಡ್ಕೋಬೋದು. ಸೊ ಒಂದು 3 ಬಾರಿ ಚೆಂದಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಕುಕ್ಕರಿಗೆ ಒಂದು 2ರಿಂದ 3 ಚಮಚದಷ್ಟು ತುಪ್ಪನ ಹಾಕ್ಕೊಳ್ಳಕತ್ತೀನಿ. ಸೊ ತುಪ್ಪ ಹಾಕ್ಕೊಂಡ್ಬಿಟ್ಟು ನಾವೇನು ತೊಳೆದು ಇಟ್ಕೊಂಡಿದ್ವಲ್ಲ ಅಕ್ಕಿ ಬೇಳೆನ ಅದರೊಳಗಡೆ ಹಾಕ್ಕೊಂಡು ಒಂದು 2 ನಿಮಿಷ ನಾವು ಈ ಸ್ವಲ್ಪ ಫ್ರೈನ ಮಾಡ್ಕೊಳ್ಬೇಕಾಗತ್ತೆ ಈ ತುಪ್ಪದ ಒಳಗೆ. ಸೊ ಈ ರೀತಿ ತುಪ್ಪದ ಒಳಗೆ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿರಿ. ಸೊ ಇವಾಗ ಇದು ಒಂದು 2 ನಿಮಿಷ ಚೆಂದಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ನಾವು ಇದಕ್ಕೆ ಯಾವ ಕಪ್ಪಲ್ಲಿ ಅಳತಿಲೆ ನೀವು ಅಕ್ಕಿ ತೊಗೊಂಡಿದ್ರಲ್ಲ, ಸೊ ಅದೇ ಕಪ್ ಅಳತಿನ ಒಂದು 2.5 ಕಪ್ನಷ್ಟು ನಾನು ನೀರನ್ನು ಹಾಕ್ಕೊಳ್ಳಕತ್ತೀನಿ. ಸೊ ಈ ರೀತಿ ಆ ಅಳತಿಲೆ 2.5 ಕಪ್ನಷ್ಟು ನೀರು ಹಾಕ್ಕೊಂಡ್ವಿ ಅಂತಂದರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಅನ್ನೆಲ್ಲ ಕುದಿರುತ್ತೆ ನೋಡಿರಿ. ಸೊ ಒಂದು 3 ವಿಸಲ್ ಹೊಡೆಸಿಟ್ಕೊಂಡಿದ್ದೀನಿ. ಸೊ ಇವಾಗ ಇದು ರೆಡಿ ಆಗೈತಿ. ಇದನ್ನು ನಾವು ಸ್ವಲ್ಪ ಚೆಂದಾಗಿ ನಾವು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಅಂತ ಪೂರ್ತಿ ಇದನ್ನೆಲ್ಲನೂ ನೀವು ಮೆತ್ತಗೆ ಮಗಚ್ಕೊಳ್ಬೇಕಾಗತ್ತೆ ನೋಡಿರಿ. ಸೊ ತೋರ್ಸಾಕತ್ತೀನಲ್ಲ ಈ ರೀತಿ ಚೆಂದಾಗಿ ಮಗಚಿಟ್ಕೊಳ್ರಿ. ಸೊ ನಾನಿಲ್ಲಿ ಜೋನಿ ಬೆಲ್ಲದಿಂದ ಯೂಸ್ ಮಾಡ್ಕೊಂಡು ತೋರ್ಸಾಕತ್ತೀನಿ. ಸೊ ನೀವು ಮಾಮೂಲಿ ಬೆಲ್ಲ ಯೂಸ್ ಮಾಡೋದ್ರಾಗಿದ್ದರೆ 1 ಕಪ್ಪಷ್ಟು ಬೆಲ್ಲನ, 1 ಕಪ್ಪಿಗಿಂತ ಸ್ವಲ್ಪ 3/4 ಕಪ್ಪಷ್ಟು ಬೆಲ್ಲನ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿ ನೀವು ಆ ಬೆಲ್ಲನ ಕರಗಿಸ್ಕೊಂಡ್ಬಿಟ್ಟು ಸೊ ಈ ರೈಸ್ ಒಳಗೆ ಹಾಕ್ಕೊಂಡು ಈ ರೀತಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿರಿ. ಸೊ ಇನ್ಸ್ಟಂಟಾಗಿ ಮಾಡ್ಕೊಳ್ಳೋದ್ರಿಂದ ಜೋನಿ ಬೆಲ್ಲದೊಳಗೆ ಮಾಡಿ ತೋರ್ಸಾತೀನಂತ. ಸೊ ಈ ರೈಸ್ ಇಷ್ಟನ್ನು ಇದ್ರೊಳಗಡೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ರಿ. ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಗ್ಯಾಸನ್ನ ಲೋ ಫ್ಲೇಮ್ ಒಳಗೆ ಇಡ್ರಿ. ಇಟ್ಟು ಒಂದು ಪ್ಲೇಟ್ನ ಮುಚ್ಚಿ ಬಿಟ್ಬಿಡ್ರಿ. ಸೊ ಇವು ನೋಡಾಕತ್ತಿರಲ್ಲ, ಇವಾಗ ಇದಕ್ಕೆ ನಾವು ಒಂದು 2 ನಿಮಿಷ ನಾನು ಕುದಿಯಾಕ ಇಟ್ಟೀನಿ. ಸೊ ಈ ಕಡೆ ತುಪ್ಪದ ಒಗ್ಗರಣೆಗೆ ಹಾಕೊಳ್ಳೋಣ ಅಂತ ಸೊ ಒಂದು 3ರಿಂದ 4 ಚಮಚದಷ್ಟು ನಾನು ತುಪ್ಪನ ಹಾಕ್ಕೊಳ್ಳಾಕತ್ತೀನಿ. ಸೊ ತುಪ್ಪ ಬಿಸಿ ಆಗ್ತಿದ್ದಂಗೆ ನಾನಿಲ್ಲಿ ಒಂದು 10ರಿಂದ 12 ಗೋಡಂಬಿನ ಹಾಕ್ಕೊಳ್ಳಾಕತ್ತೀನಿ ನೋಡಿರಿ. ಸೊ 10ರಿಂದ ಗೋಡಂಬಿ ಹಾಕಿ ಅದು ಗೋಡಂಬಿ ಪೂರ್ತಿ ಗೋಲ್ಡನ್ ಬ್ರೌನ್ ಕಲರ್ವರೆಗೂ ಬರಬೇಕು. ಸೊ ಅಲ್ಲಿವರೆಗೂ ನಾವು ಸ್ವಲ್ಪ ಇದನ್ನು ತುಪ್ಪದೊಳಗೆ ನಾವು ಫ್ರೈನ ಮಾಡ್ಕೊಳ್ಬೇಕಾಗತ್ತೆ. ಸೊ ಗೋಡಂಬಿ ಮತ್ತು ಇದಕ್ಕೆ ಹಸಿ ಕೊಬ್ಬರಿನೂ ಕಟ್ ಮಾಡಿ ಕೂಡ ನೀವು ಹಾಕ್ಕೋಬೋದು. ಹಾಗೆ ನೀವು ನಿಮಗೆ ಡ್ರೈ ಫ್ರೂಟ್ಸ್ ಯಾವುದೆಲ್ಲ ಇಷ್ಟ ಆಗುತ್ತಲ್ಲ, ಬಾದಾಮಿ, ಗೋಡಂಬಿ ಎಲ್ಲನೂ ಹಾಕ್ಕೋಬೋದು. ಸೊ ನೋಡಾಕತ್ತಿರಲ್ಲ, ಬಾದಾಮಿನೂ ಹಾಕ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಹಾಗೆ ಖಜೂರ ಕೂಡ ಹಾಕ್ಕೋಬೋದು ನೋಡಿರಿ. ಸೊ ನಾನಿಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕಿ ತೋರ್ಸಾಕತ್ತೀನಿ. ಸೊ ದ್ರಾಕ್ಷಿ ಇದೆಲ್ಲ ಗೋಡಂಬಿ ಫ್ರೈ ಆದಮೇಲೆ ನೀವು ದ್ರಾಕ್ಷಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ರಿ. ಮೊದಲೇ ನೀವು ದ್ರಾಕ್ಷಿ ಹಾಕ್ಬಿಟ್ರಂದ್ರೆ ಬೇಗ ಅದು ಎಣ್ಣೆ ಒಳಗೆ ಫ್ರೈ ಆಗುತ್ತಲ್ಲ, ಸೊ ಹಾಗಾಗಿ ಹೊತ್ಬಿಡುತ್ತೆ. ಒಗ್ಗರಣೆ ಹಾಕಿ ಪ್ಲೇಟ್ ಮುಚ್ಚೋಣಂತ. ಒಗ್ಗರಣೆ ಹಾಕಿದಾದಮೇಲೆ 1 ಚಮಚದಷ್ಟು ಏಲಕ್ಕಿ ಪುಡಿ ಹಾಕಿ ನಾನು ಮಿಕ್ಸ್ ಮಾಡಿ ಮುಚ್ಚಿದ್ದೆ ನೋಡಿರಿ. ಸೊ ಇವಾಗ ಏಲಕ್ಕಿ ಪುಡಿ ಮತ್ತು ಇದು ಒಗ್ಗರಣೆ ಇದೆಲ್ಲನೂ ಘಮ ಎಲ್ಲ ಹಾಗೆ ಇರುತ್ತೆ. ಸೊ ನೋಡಾಕತ್ತಿರಲ್ಲ, ಇವಾಗ ಈ ಪೊಂಗಲ್ ರೆಡಿ ಆಗೈತಿ. ಇದನ್ನು ನಾವು ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಮಿಕ್ಸ್ ಮಾಡ್ಕೊಂಡ್ಬಿಟ್ವಿ ಅಂತಂದರೆ ಈ ಪೊಂಗಲ್ ರೆಡಿ ಆಗುತ್ತೆ ನೋಡಿರಿ. ಈ ಸಂಕ್ರಮಣ ಹಬ್ಬದೊಳಗೆ ನೀವು ಈ ಪೊಂಗಲ್ನ ಮನ್ಯಾಗ ಮಾಡ್ಕೊಂಡು ತಿಂದು ನೋಡಿರಿ. ಸ್ವೀಟ್ ಪೊಂಗಲ್ಲು ಬೆಲ್ಲ ಹಾಕಿ ಮಾಡಿ ತೋರಿಸಿತ್ತಲ್ಲ, ಸೊ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕೂಡ ನೀವು ಇನ್ಸ್ಟಂಟಾಗಿ ಬೇಗನೂ ಕೂಡ ಮಾಡ್ಕೋಬೋದು ನೋಡಿರಿ. ಇವಾಗ ಜೋನಿ ಬೆಲ್ಲದಿಂದನೂ ಕೂಡ. ಸೊ ಇವಾಗ ಒಂದು ಬೌಲ್ಗೆ ನಾನು ಸರ್ವ್ ಮಾಡ್ಕೊಂಡು ತೋರಿಸ್ತೀನಂತ. ಸೊ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳಕತ್ತೀನಿ. ಸೊ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿದೆ. ಸೊ ನೀವೇನಾದ್ರು ಸ್ವೀಟ್ ಜಾಸ್ತಿ ಇಷ್ಟಪಡೋರಾಗಿದ್ದರೆ ನೀವು 1 ಕಪ್ನಷ್ಟು ಬೆಲ್ಲನೂ ಕೂಡ ಹಾಕ್ಕೋಬೋದು. ಸೊ ಅದು ಸ್ವೀಟ್ ತಿನ್ನೋರ ಮೇಲೆ ಹೋಗುತ್ತೆ ನೋಡಿರಿ. ಅಂದರೆ ಸಿಹಿ ಜಾಸ್ತಿ ಇಷ್ಟ ಯಾರು ಪಡ್ತಾರೆ ಸೊ ಅವ್ರು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಸೊ ಇವಾಗ ಮೇಲ್ಗಡೆ 1 ಚಮಚದಷ್ಟು ತುಪ್ಪನ ಹಾಕ್ಕೊಂಡ್ಬಿಟ್ಟು ನೀವು ಪೊಂಗಲ್ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಮಿಸ್ ಮಾಡ್ದೆ ಈ ಸಂಕ್ರಮಣದ ಹಬ್ಬದೊಳಗೆ ನಿಮ್ಗೆ ಯಾವಾಗ ಬೇಕು ಅನ್ಸತ್ತಲ್ಲ, ಸೊ ಅವಾಗ ಮಾಡ್ಕೊಂಡು ತಿಂದು ನೋಡಿರಿ, ಭಾರಿ ಮಸ್ತ್ ಇರುತ್ತೆ. ಸೊ ಹಂಗೆ ಯಾರೆಲ್ಲ ನೀವು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಹೊಸಬ್ರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಂಗೆ ನೀವು ನಮ್ಗೆ ಸಪೋರ್ಟ್ ಮಾಡಿರಿ. ಸೊ ಈ ಸಂಕ್ರಮಣದ ಹಬ್ಬದೊಳಗೆ ನೀವು ಈ ಪೊಂಗಲ್ನ ಮಾಡ್ಕೊಂಡು ತಿನ್ನಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಂತ್ರಿ. ನಮಸ್ಕಾರ ರೀ.